ತುಮಕೂರಿನ ವಿದ್ಯಾನಗರದಲ್ಲಿರುವ ವಿವೇಕಾನಂದ ಶಾಲೆಯು 50ನೇ ವರ್ಷದ ಪ್ರಯುಕ್ತ ಶಾಲಾ ವಾರ್ಷಿಕೋತ್ಸವ ಸಮಾರಂಭವನ್ನ ಸಡಗರದಿಂದ ಆಚರಿಸಿತು. ತುಮಕೂರಿನ ಡಾಕ್ಟರ್ ಗುಬ್ಬಿ ವೀರಣ್ಣ ರಂಗಮಂದಿರದಲ್ಲಿ ವಿವೇಕಾನಂದ ಶಾಲೆಯು ವಿವೇಕ ದೀಪ ಎಂಬ ಹೆಸರಿನಡಿ ಕಾರ್ಯಕ್ರಮವನ್ನ ಆಯೋಜಿಸಲಾಗಿತ್ತು. ಕಿರುತೆರೆ ನಟಿ ಹಾಗೂ ಬಹುಮುಖ ಪ್ರತಿಭೆ ಚಂದನ ಅನಂತಕೃಷ್ಣ ರವರು ಕಾರ್ಯಕ್ರಮ ಉದ್ಘಾಟಿಸಿದರು. ಇದೇ ಸಂದರ್ಭದಲ್ಲಿ ಅವರನ್ನ ಸನ್ಮಾನಿಸಲಾಯಿತು. ನಂತರ ವಿವೇಕಾನಂದ ಶಿಕ್ಷಣ ಸಂಸ್ಥೆಯ ಕಾರ್ಯದರ್ಶಿ ಶಿವಪ್ರಕಾಶ್ ಮಾತನಾಡುತ್ತಾ, ಶಾಲೆಯು ಅಭಿವೃದ್ಧಿ ಹೊಂದುವುದಕ್ಕೆ ಪೋಷಕರು, ಮಕ್ಕಳು ಹಾಗೂ ಶಿಕ್ಷಕರ ಪ್ರೋತ್ಸಾಹವೇ ಪ್ರಮುಖ ಕಾರಣವೆಂದು ವಿಶ್ಲೇಷಿಸಿದರು. ಶಾಲೆ ಸ್ಥಾಪನೆಗೆ ಕಾರಣರಾದವರನ್ನ ಸ್ಮರಿಸಿಕೊಂಡರು. ತುಮಕೂರು ನಗರದ ವಿನೋಬನಗರ ಬಡಾವಣೆಯಲ್ಲಿ 1977ನೇ ಇಸ್ವಿಯಲ್ಲಿ ಪ್ರಾರಂಭವಾದ ವಿವೇಕಾನಂದ ವಿದ್ಯಾಸಂಸ್ಥೆ ಇಂದಿಗೆ 50 ವರ್ಷಗಳನ್ನು ಕಳೆದಿದೆ. ಈಗ ಕಾರ್ಯಕ್ರಮ ನಡೀತಾ ಇರೋದು 50ನೇ ವರ್ಷದ ಕಾರ್ಯಕ್ರಮ. ವಿವೇಕಾನಂದ ವಿದ್ಯಾಸಂಸ್ಥೆ ವಿದ್ಯಾನಗರ ಶಾಲೆಯ ಕಾರ್ಯಕ್ರಮ ನಡೀತಾ ಇದೆ. ಇದರ ಹಿಂದೆ ಮೊದಲನಿಗೆ ಅಧ್ಯಕ್ಷರಾಗಿದ್ದಂಥ ಅಡವಿಯಪ್ಪನವರ ಮಗ ಎ ಶಿವಣ್ಣವರು ಕಾರ್ಯದರ್ಶಿಯಾಗಿ, ನಂತರ ಅವರ ಧರ್ಮಪತ್ನಿಯಾದ ಲಿಂಗಮ್ಮನವರು ಕಾರ್ಯದರ್ಶಿಯಾಗಿ ಸಂಸ್ಥೆಯನ್ನು ಬೆಳೆಸಿ ಇಲ್ಲಿನ ತನಕ 50 ವರ್ಷ ಸುಗಮವಾಗಿ ನಡೆಸ್ಕೊಂಡು ಹೋಗೋ ಪರಿಶ್ರಮಕ್ಕೆ ನಮಗೆ ಸಪೋರ್ಟಾಗಿ ಬೆನ್ನೆಲುಬಾಗಿ ನಿಂತಿರೋದು ಶಿಕ್ಷಕರು ಹಾಗೂ ಪೋಷಕರಿಂದ. ಇವೆಲ್ಲರ ಪ್ರೋತ್ಸಾಹದೊಂದಿಗೆ ಶಾಲೆ ಇವತ್ತು ಈ ಲೆವೆಲಿಗೆ ಬಂದು ನಿಂತಿದೆ. ಇದಕ್ಕೆ ಕಾರಣಕರ್ತರೆಲ್ಲ ಪೋಷಕರ. ನಾವು ಮ್ಯಾನೇಜ್ಮೆಂಟ್ನವ್ರು ಯಾವುದೇ ರೀತಿ ಇದಕ್ಕಿಂತ ಅವ್ರದ್ದೇ ಮುಖ್ಯವಾದ ವಿಷಯನ ಹೇಳೋದು ನಾನು ಇಷ್ಟಪಡ್ತೀನಿ. ನನ್ನ ಪಕ್ಕದಲ್ಲಿ ನಿಂತಿರೋರು ಶ್ರೀಮತಿ ಕುಸುಮಾ ಅಂತ. ಇವರು 24 ವರ್ಷದಿಂದ ನಮ್ಮಲ್ಲಿ ಸತತವಾಗಿ ವಿದ್ಯಾನಗರದಲ್ಲಿ ಕಾರ್ಯನಿರ್ವಹಿಸಿ ಆ ವಿದ್ಯಾನಗರ ಶಾಲೆ ಈ ಲೆವೆಲಿಗೇನೆ ಬಂದಿದೆ ಅಂದರೆ ಅದಕ್ಕೆ ಹಿಂದಿನ ಪರಿಶ್ರಮ, ಇವತ್ತಿಗೂ ಪರಿಶ್ರಮ ಇವ್ರದ್ದೇ ಆಗಿರುತ್ತೆ ಅಂತ ಹೇಳೋದು ಇಷ್ಟಪಡ್ತಿದ್ದೀನಿ. ನಂತರ ಮಾತನಾಡಿದ ವಿವೇಕಾನಂದ ಶಾಲೆಯ ಮುಖ್ಯ ಶಿಕ್ಷಕಿ ಶ್ರೀಮತಿ ಕುಸುಮಾ, ನಾನು ವಿವೇಕಾನಂದ ಶಾಲೆಗೆ ಶಿಕ್ಷಕಿಯಾಗಿ ಸೇರಿ 25 ವರ್ಷಗಳು ನಿರಂತರ ಸೇವೆಯನ್ನ ಮುಖ್ಯ ಶಿಕ್ಷಕಿಯಾಗಿ ಸಲ್ಲಿಸುತ್ತಾ ಬಂದಿದ್ದೇನೆ. ನಾನು ಈ ಶಾಲೆಗೆ ಸೇವೆಗೆ ಸೇರಿದ ಸಂದರ್ಭದಲ್ಲಿ 300 ವಿದ್ಯಾರ್ಥಿಗಳು ವಿದ್ಯಾಭ್ಯಾಸ ಮಾಡುತ್ತಿದ್ದರು. ಈಗ 600ಕ್ಕೆ ಏರಿಕೆಯಾಗಿದೆ. ನಮ್ಮ ಶಾಲೆಯಲ್ಲಿ ಕೆಳವರ್ಗ ಹಾಗೂ ಮಧ್ಯಮ ವರ್ಗದ ಮಕ್ಕಳು ವಿದ್ಯಾಭ್ಯಾಸ ಮಾಡುತ್ತಿದ್ದು ಅವರಿಗೆ ಪ್ರೋತ್ಸಾಹಿಸುವ ಕೆಲಸವನ್ನ ನಮ್ಮ ಶಾಲಾ ಆಡಳಿತ ಮಾಡುತ್ತಾ ಬಂದಿದೆ ಎಂದು ತಿಳಿಸಿದರು. ವಿವೇಕಾನಂದ ಆಂಗ್ಲ ಶಾಲೆಯಲ್ಲಿ ವಿದ್ಯಾನಗರದಲ್ಲಿ ನಡೆಯುವಂತಹ ಒಂದು ಬಡಾವಣೆಯಲ್ಲಿ ನಡೀತಿರುವಂತಹ ಶಾಲೆಯಲ್ಲಿ ಇಲ್ಲಿಗೆ 25 ವರ್ಷದಿಂದ ಸತತವಾಗಿ 1 ವರ್ಷನೂ ಬಿಡ್ದಂಗೆ ಸೇವೆಯನ್ನು ಸಲ್ಲಿಸ್ತಾ ಇದ್ದೀನಿ. ಅದಕ್ಕೆ ನಮ್ಮ ಸೆಕ್ರೆಟರಿ ಸರ್ ತುಂಬ ನಮಗೆ ಕೋಆಪ್ರೇಟ್ ಮಾಡ್ತಿದ್ದಾರೆ. ಶಾಲೆಯನ್ನು ಸುಗಮವಾಗಿ ಬೆಳೆಸ್ಕೊಂಡು ಹೋಗ್ತಾ ಇದ್ದೀವಿ. ಸುಮಾರು ಒಂದು 300 ವಿದ್ಯಾರ್ಥಿಗಳು ನಾನು ಬಂದಾಗಿದ್ದರು. ಇವಾಗ 600 ವಿದ್ಯಾರ್ಥಿಗಳಿಗೆ ನಾವು ಹೆಚ್ಚಿಸ್ಕೊಂಡು ಹೋಗ್ತಾ ಇದ್ದೀವಿ. ಸುಮಾರು ಅಂದರೆ ಮೀಡಿಯಮ್ ಕ್ಲಾಸ್ ಮಕ್ಕಳು, ಅಂದರೆ ಮೀಡಿಯಮಲ್ಲಿ ಇರೋಂಥ ಮಕ್ಕಳು ಎಲ್ಲರೂ ಕೂಡ ನಮ್ಮ ಶಾಲೆಯಲ್ಲಿ ಓದೋಂಥ ಒಂದು ವ್ಯವಸ್ಥೆಯನ್ನು ನಾನು ಮಾಡಿಕೊಟ್ಟಿದ್ವಿ. ಇದಕ್ಕೆಲ್ಲ ಪೋಷಕರೇ ಕಾರಣ. ಪೋಷಕರಿಲ್ಲದಿದ್ದರೆ ನಾವೇನೂ ಮಾಡೋಕ್ಕಾಗಲ್ಲ. ಆ ಪೋಷಕರ ಸಹಕಾರ ಸದಾ ನಮ್ಮ ಶಾಲೆ ಮೇಲೆ ಹೀಗೆ ಇರಲಿ ಅಂತ ನಾನು ಬೇಡ್ಕೊತಾ ಇದ್ದೀನಿ. ಥ್ಯಾಂಕ್ ಯು. ಕಾರ್ಯಕ್ರಮದಲ್ಲಿ ಶಿಕ್ಷಕಿ ಶೀಲಾ ಸೇರಿದಂತೆ ಅನೇಕ ಗಣ್ಯರುಗಳು ಪಾಲ್ಗೊಂಡಿದ್ದರು. ಅನಂತರ ಮಕ್ಕಳಿಂದ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಏರ್ಪಡಿಸಲಾಯಿತು.